ವಿಶೇಷ ಅಂತಂದ್ರೆ ಅವ್ರು ಯಾವತ್ತೂ ದೇವಸ್ಥಾನವನ್ನ ಪ್ರವೇಶ ಮಾಡಿದಾರ. ಅವರಿಗೆ ಬಾಹ್ಯ ಪ್ರಜ್ಞೆ ಅಂತ ಬಂದ ಮೇಲೆ ತೋರಿಕೆಗಾಗಿ ಯಾವ ದೇವಸ್ಥಾನವನ್ನು ಯಾವತ್ತೂ ಪ್ರವೇಶ ಮಾಡಲಿಲ್ಲ. ಆದರೆ ನಿತ್ಯ ತನ್ನ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋಣ ಅಂತ ಎಲ್ಲಿಯೂ ಬಿಡಲಿಲ್ಲ. ಅಂದರೆ ಧರ್ಮ ಮತ್ತು ಪೂಜೆ ದೇವರು ಅನ್ನುವಂಥದ್ದು ಇದು ವ್ಯಕ್ತಿಯ ವೈಯಕ್ತಿಕ ವಿಚಾರವೇ, ಇದು ಸಮಷ್ಟಿಯ ವಿಚಾರ ಅಲ್ಲ, ಇದು ಸಾರ್ವಜನಿಕ ವಿಚಾರವಲ್ಲ ಅಂತ ಅವ್ರು ಬರೀತಾರೆ. ಯಾಕಂದ್ರೆ ಇದು ಯಾವಾಗ ಓಣಿಗೆ ಬರ್ತದಲ್ಲ, ದೇವರ ಕೋಣೆ ಬಿಟ್ಟು ದಾಟಿ ಇದು ಬಯಲಿಗೆ ಬಂದಾಗ ಇದನ್ನು ನಾವು ಕುವೆಂಪುರವರು ಕಾಣ್ತೀವಿ. ಹಾಗಾದ್ರೆ ಕುವೆಂಪುರವರು ತನ್ನ ಉದಯದ ಮನೆಯಲ್ಲಿ ನೋಡಬೇಕು, ಎಲ್ಲ ಅವರ ದೇವರ ಕೋಣೆ ಒಂದೆರಡು ದೇವರೆಲ್ಲ ಬರ್ತಾರೆ, 106 ದೇವರ ಫೋಟೋಗಳು ಅವರು ಅವ್ರ ಮನೆ ಅಷ್ಟು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಅವರ ಅಣ್ಣ ನೆನಪುಗಳಲ್ಲಿ ಇದನ್ನು ಕಾಣ್ತೇವೆ. ವೇದಗಳನ್ನು ಅವರು ವಿರೋಧಿಸ್ತಾರೆ, ಸಂಸ್ಕೃತದಲ್ಲಿರುವಂತಹ ವೇದಗಳನ್ನು ವಿರೋಧಿಸ್ತಾರೆ. ಆ ವೇದಗಳು ಕೊಟ್ಟಂತಹ ಒಳ್ಳೆಯ ಸಂದೇಶಗಳನ್ನ ಇವತ್ತು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಇದು ನಮಗೆ ಸ್ವಲ್ಪ ಭಿನ್ನತೆ ಕಾಣ್ತದೆ. ಹಾಗಾಗಿ ಅವರನ್ನು ನಾವು ಸಂಕೀರ್ಣ ವ್ಯಕ್ತಿತ್ವ ತೋರಿಸ್ತಾರೆ. ಅಷ್ಟು ಸುಲಭವಾಗಿ ಅವರನ್ನು ಬಿಡಿಸಿ ನಾವು ನೋಡ್ಲಿಕ್ಕೆ ಸಂಕೀರ್ಣ ಬೇಂದ್ರೆಯವರ ಹೀಗೆ ಹಾಗೆ ಹೇಳ್ಬಿಡ್ಬೋದು. ಬೇಂದ್ರೆಯವರನ್ನ ಓದ್ಬಿಟ್ರು ಅವ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡಬಹುದು. ಕುವೆಂಪು ಇಂಥದ್ದೇ ಪಂಥ ಸೇರಿಸಿ ನಮಗೆ ಆಗಲಾರಂಥ ವ್ಯಕ್ತಿತ್ವ, ಅದಕ್ಕೆ ಸಂಕೀರ್ಣತೆ ಅವರಲ್ಲಿ ಬಹಳಷ್ಟು. ಆಮೇಲೆ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ಅವರು ವ್ಯಕ್ತಿತ್ವ, ಅವರಿಗೆ ಇಂಥದ್ದೇ ಪ್ರಕಾರ ಒಲಿದಿಲ್ಲ, ಎಲ್ಲವೂ ಪ್ರಕಾರ ಒಲಿದ ಅವರು. ಇವತ್ತು ನಮ್ಮ ಯಾರು ಜಯಂತಿ ಕಾಯ್ಕಿಣಿಯವರು ಬರೀತಾರೆ ಪದ್ಯಗಳು, ಅವರ ಗದ್ದೆ ಬರಲಿಕ್ಕೆ ಆಗಲಿಲ್ಲ, ಗದ್ದೆ ಬರೆದವ್ರ ಕೈಯಿಂದ ಪದ್ಯ ಬರಲಿಕ್ಕೆ ಆಗ್ತಾ ಇಲ್ಲ. ಕಾವ್ಯ ಬರೆದ್ರು, ಮಹಾಕಾವ್ಯ ಬರೆದ್ರು, ಕವನಗಳನ್ನ ಬರೆದ್ರು, ಹಾಡುಗಳು ಬರೆದ್ರು, ಆಮೇಲೆ ಲಲಿತ ಪ್ರಬಂಧಗಳು ಬರೆದ್ರು. ಮಲೆನಾಡಿನ ಚಿತ್ರಗಳು ಲಲಿತ ಪ್ರಬಂಧ ಮಾಡ್ತಾರೆ. ಆ ಮಲೆನಾಡಿನ ಚಿತ್ರಗಳು ಕೇವಲ ಅವರ ವಿದ್ಯಾರ್ಥಿಗಳಿಗೆ ಪ್ರಕಟ ಆಗುತ್ತದೆ. ಅದರಲ್ಲಿ ಅಜ್ಜಯ್ಯನ ಅಭ್ಯಂಜನ ಸ್ನಾನ ಅಂತ ಒಂದು ಟಾಪಿಕ್ ಇದೆ. ಅಜ್ಜಯ್ಯನ ಅಭ್ಯಂಜನ ಸ್ನಾನ ಅಂತ ಅದು ಓದ್ಬೇಕು. ಈ ಮಲೆನಾಡಿನಲ್ಲಿ ಹೇಗೆ ಸ್ನಾನಗಳು ಆಗ್ತಿದ್ದು, ಕೇವಲ 20-22 ವಯಸ್ಸಲ್ಲಿ ಅವರು ಕುಕ್ಕರಹಳ್ಳಿ ಕೆರೆ ಅಂತಿದ್ರು ಮೈಸೂರಲ್ಲಿ. ಆ ಕುಕ್ಕರಹಳ್ಳಿ ಕೆರೆ ಹತ್ರ ಗೆಳೆಯರ ಬೆಳದಲ್ಲಿ ಹೋಗಿ ಆ ತನ್ನ ಮಲೆನಾಡಿನ ನೆನಪುಗಳನ್ನ ಮಾತಾಡ್ತಾ ಒಬ್ಬರು ಚರ್ಚೆ ಮಾಡ್ತಾ ಇರ್ತಾರೆ. ಅವಾಗ ಗೆಳೆಯರ ಸಲಹೆ ಕೊಡ್ತಾರೆ, ಇಷ್ಟೆಲ್ಲ ನಮ್ಗೆ ಹೇಳ್ತಾ ಇದೆಯಲ್ಲ, ಇದನ್ನೇ ರಸವತ್ತಾಗಿ ಹೇಳ್ತಾ ಇದೆಯಲ್ಲ, ಇದನ್ನೇ ಬರ್ಬಿಡಪ್ಪ ಒಂದು ಲೇಖನ ಆಗ್ತದೆ ಅಂದಾಗ ಅವ್ರು ಒತ್ತಾಗಿ ಬರುವಂಥದ್ದು ಮಲೆನಾಡಿನ ಚಿತ್ರ ಓದ್ಬೇಕು. ಅದ್ಭುತವಾದಂತಹ ಮಲೆನಾಡಿನ ಚಿತ್ರ. ಹಾಗೆ ಕನ್ನಡದಲ್ಲಿ ಬರೀತಾರೆ, ಇಂಗ್ಲಿಷ್ನಲ್ಲಿ ಗೌರವ ಬರೀತಾರೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಾಕಷ್ಟು ನಾಟ್ಯದಿಂದ ಹಿಡಿದುಕೊಂಡು ನಾವು ಕನ್ನಡದಲ್ಲಿ ಓಡಿಸೋದು ಕರಿತೇವೆ. ಅವ್ರನ್ನ ಕನ್ನಡದ ವಿಲಿಯಂ ಶೇಕ್ಸ್ಪಿಯರ್ ಅಂತ ನಾವು ಕರಿತೇವೆ. ಯಾಕಂದ್ರೆ ಗಾರ್ಸಿಯಾ ಅಂತ ಬರ್ತಾರೆ, ಗಾರ್ಸಿಯಾ ಮಾರ್ಕ್ವೆಸ್ ಅಂತ ನಿಟ್ಟಿರು ಇಂಗ್ಲಿಷ್ ಶ್ರೇಷ್ಠ ಸಾಹಿತಿ. ಆತ ಬರೆದಂತ 100 Years of Solitude ಅಂತ ಪುಸ್ತಕ ಬರುತ್ತೆ, 100 ವರ್ಷಗಳ ಒಬ್ಬಂಟಿತನ ಅಂತ. ಆ ಪುಸ್ತಕ ಕನ್ನಡದ ಕುವೆಂಪುರವರ ಮನೆಯಲ್ಲಿ ಮದುಮಗಳು ಆ ಕೃತಿ ಯಥಾವತ್ತಿದೆ. ಆಗ ಕುವೆಂಪುರವ್ರು ಗೊತ್ತಿಲ್ಲ ಗಾರ್ಸಿಯಾ ಶ್ರೇಷ್ಠ ಲೇಖಕ ಇದ್ದ ಆಮೇಲೆ ಕುವೆಂಪು ಗೊತ್ತಿಲ್ಲ. ಯಾರ್ಯಾರೋ ಪತ್ತೆ ಹೆಚ್ಚಿ ಕೊನೆಗಾಲದಲ್ಲಿ ಕುವೆಂಪುರವ್ರು ಕೇಳ್ತಾರೆ, ಗಾರ್ಸಿಯಾ ಮಾರ್ಕ್ವೆಸ್ ಬರೆದಂತ 100 Years of Solitude ಆ ಕೃತಿಯ ಏನಂತ ಅದಕ್ಕೆ ಪ್ರಭಾವ ನಿಮ್ಮ ಇದನ್ನ ಆಗಿದೆಯಲ್ಲ, ಇದಕ್ಕೇನಂತೀರಿ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಅಂತ ಕವಿದ ನಮ್ಗೆ ಗೊತ್ತೇ ಇಲ್ಲ, ನೋಡುವ ನಾನು ಕೊಡ್ರಪ್ಪ ಓದಿಸ್ತು ನೋಡ್ತೀನಿ, ನಾನು ಕೊನೆಗಾಲಕ್ಕೆ ಆ ಓದಲಿಕ್ಕಾಗಿಲ್ಲ, ಅವ್ರಿಗೆ ವಯಸ್ಸಿಗೆ ಕೊಡ್ತೀನಿ. ಇಂಥ ಪ್ರಭಾವಗಳು ಗೊತ್ತಿಲ್ಲ, ಬಳಸ್ಕಾಗಿಲ್ಲ. ಈಗ ನಮ್ದು ಲೀಡ್ ಕಾಯಿಲೆ ಆಯ್ತು ಗೊತ್ತದ ನಮ್ಗೆ, ಯಾರು ಕರುಣಾಳು ಬಾಬೆಳಗ್ಗೆ ಮುಸಿದಿರಿ ಮಬ್ಬಿನಲ್ಲಿ ಅದಕ್ಕೆ ನಮ್ದು ಲೀಡ್ ಕಾಯಿಲೆ ಇಂಗ್ಲಿಷ್ ಪ್ರಭಾವ. ಒಂದು ಇಂಗ್ಲಿಷ್ ಗೀತೆಗಳು ಕೂಡ ಭೀಮಸೇನಯ್ಯ ಕನ್ನಡದ ಕಣ್ವ ಅಂತಂದವರು ಇಂಗ್ಲಿಷಿನ ಕವನವನ್ನು ಕನ್ನಡ ಅಂತಾರೆ. ಕನ್ನಡದ ಕಣ್ವ ಎಲ್ಲಿಯೂ ಬಾಯಿ ತಪ್ಪಿ ಕನ್ನಡ ಮಾತಾಡೋದು ಇಂಗ್ಲಿಷ್ ಅಲ್ಲಿ ಕ್ಯಾಂಪಸ್ಗಳಲ್ಲಿ ಇಂಗ್ಲಿಷೇ ಮಾತಾಡ್ತಿದ್ರು, ಇಂಗ್ಲಿಷ್ ಲೆಕ್ಚರರ್ ಆದ ಬಿರುದೇನು ಕನ್ನಡದ ಕಣ್ವ. ಹಾಗೆ ಕುವೆಂಪುರವರು ಕೂಡ ಇಂಗ್ಲಿಷನ್ನ ಅರದು ಕೂಡಿದ್ರು ಸಾಹಿತ್ಯವನ್ನ, ಕನ್ನಡದ ಶ್ರೇಷ್ಠ ಲೇಖಕರಾಗಿ ಇದು ಕೂಡ ಅವರ ವ್ಯಕ್ತಿತ್ವದ ವೈಶಿಷ್ಟ್ಯ. ಕೇವಲ ಸಾಹಿತ್ಯ ಕನ್ನಡದ ಎಲ್ಲ ಮೊದಲನ್ನು ಪಡೆದು ಹೀಗೆ ಕುವೆಂಪುರವರನ್ನು ನಾವು ಸೀಮಿತ ಅವಧಿಯಲ್ಲಿ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಹೋದಂತೆ ಅದು ಬಹಳ ವಿಸ್ತಾರವಾದಂತೆ ಒಂದೇ ಹೇಳೋದು ನಾನು. ಕುವೆಂಪುರವರು ನಮಗೆ ಅತ್ಯಂತ ಗೌರೀಶಂಕರದಂತೆ ನಿಲ್ತಾರೆ, ಸಮುದ್ರಕ್ಕೆ ಆಳವಾಗಿ ಇಳಿತಾರೆ. ಚಾಲೆಂಜರ್ ಡೀಪ್ ಅಂತಿದೆ, ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಭೌಗೋಳಿಕವಾಗಿ
ಆ ಚಾಲೆಂಜರ್ ಡೀಪ್ ಅಂತಂದ್ರೆ ನಮ್ಮ ಇಂಥ 2 ಹಿಮಾಲಯ ಪರ್ವತಗಳನ್ನ ಅದರಲ್ಲಿ ಮುಳುಗಿಸಿದ್ರು ತಳ ಹೋಗೋದಿಲ್ಲ. ಅಷ್ಟು ಆಳವಾದಂತಹ ಚಾಲೆಂಜರ್ ಡೀಪ್ ಇದೆಯಲ್ಲ, ಅದಕ್ಕಿಂತ ಆಳವಾದ ಸಾಹಿತ್ಯದಲ್ಲಿ ಹೋಗ್ತಾರೆ. ಗೌರಿ ಶಂಕರ ಶಿಖರಕ್ಕೆ ಎತ್ತರವಾಗಿ ನಮ್ಮ ಮುಂದೆ ಬೀಳ್ತಾರೆ. ಅವ್ರ ಮಗ ತೇಜಸ್ವಿ ವಿಸ್ತಾರ, ಜಗತ್ತಿನಾದ್ಯಂತ ವಿಸ್ತಾರ ಆಗುತ್ತಾರೆ. ಕುವೆಂಪು ಅವರ ಸಾಹಿತ್ಯ ಆಳ ಮತ್ತು ಎತ್ತರಕ್ಕೆ ಹೋಗುತ್ತೆ. ಅದು ತೇಜಸ್ವಿ ಸಾಹಿತ್ಯ ವಿಸ್ತಾರನ ಪಡಿತದೆ. ಇಂಥ ಮಹಾನ್ ಸಾಹಿತ್ಯಗಳು ನಾವು ಓದೋದ್ರ ಮೂಲಕ ಈ ಶ್ರೀರಾಮಾಯಣ ದರ್ಶನ ಕೂಡ ಒಂದ್ಸಲ ಓದಿದ್ದುಕೊಳ್ಳಿ ನಮ್ಮ ಮನಸ್ಸು ಹೇಗೆ ಅರಳುತ್ತಂದ್ರೆ ಯಾಕೆ ದರ್ಶನ ಅಂತ ಹೆಸರು ಕೊಟ್ಟರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ದರ್ಶನ ಅಂತಂದ್ರೆ ನಾವು ಓದಿದ ನಂತರ ಆ ದೃಶ್ಯಾಗಳು ನಮ್ಮ ಕಣ್ಣು ಮುಂದೆ ಹರಿದಾಡ್ತಾ ಹೋಗ್ಬೇಕು. ಕಾನೂನು ಹೋಗ್ತಾಯಿದ್ದೆ ಶೇರೆಗಾರರ ಕೇಪಿನ ಕೋವಿ ಅಂತ ಒಂದು ಪಾರ್ಟ್ ಇದೆ, ಅದರಲ್ಲಿ ಒಂದು ಚಾಪ್ಟರ್ ಇದೆ. ಅಲ್ಲಿ ಆ ಶೇರೆಗಾರರ ಕಾಟಲ್ಲಿ ಇದ್ದುಕೊಂಡು ಒಂದು ಕೋಳಿಯನ್ನು ಕೂಗಿ ಕರೆದು ಬೇಟೆಯಾಡೋದು ಒಂದು ದೃಶ್ಯ. ಅದನ್ನ ಒಂದು ಎಲೆ ಹರಿದ ಹಾಕ್ತಾರೆ. ಅಲ್ಲಿಗೆ ಇಟ್ಟುಕೊಂಡು ಕೋಳಿ ಅಂತ ಕೂಗಿ ಆ ಕೋಳಿನ ಆಹ್ವಾನ ಮಾಡಿ ನಮ್ಮಿಂದ ಹೊಡಿಬೇಕೀಗ. ಆ ಟಾಪಿಕ್ ಹೆಸರು ಶೇರೆಗಾರರ ಕೇಪಿನ ಕೋವಿ ಅಂತ. ನಾವು ಓದಿ ಇದ್ದು 35 ವರ್ಷ 34 ವರ್ಷ ಆಯ್ತು ಓದಿ. ಅದನ್ನ ಇವತ್ತಿಗೂ ನನ್ನ ಕಣ್ಣು ಮುಂದೆ ಹರಿದಾಡ್ತಾ ಇರೋದು ಆ ಟಾಪಿಕ್ ನೆನಪಾಗುತ್ತೆ. ದರ್ಶನ ಗೊಬ್ಬರದ ಗುಂಡಿಗೆ ಸೋಮ ಅಂತ ಚಾಪ್ಟರ್ ಬರ್ತದೆ. ಇವತ್ತು ಈ ಗದ್ದದ ಕೆಳಗಡೆ ಈ ಕೋಳಿ ಅಂತ ಮಾಡ್ತಾರಲ್ಲ, ಆ ಕೋಳಿ ಅಂತ ಆಟ ಬಂದಾಗ ನನಗೆ ಆ ಚಾಪ್ಟರ್ ನೆನಪಾಗುತ್ತೆ. ಅದರಲ್ಲೇ ಬರ್ತದೆ ಹೂವಿನ ಸಮಾಧಿ ಅಂತ, ಹೂವಿನ ಭಾವ ಸಮಾಧಿ ಅಂತ ಚಾಪ್ಟರ್ ಬರ್ತದೆ. ಗುಡುಗು ಮಳೆ ಸಿಡಿದು ಬರುವಂತಹ ಸನ್ನಿವೇಶವನ್ನ ಆ ಹೂವಿನ ಆ ರೌದ್ರತೆ, ಪ್ರಕೃತಿಯ ರೌದ್ರತೆಯನ್ನ ಹೂವಿಗೆ ಹೇಗೆ ಅದನ್ನ ಅನುಭವಿಸಿದ ಪ್ರಾಕೃತಿಕವಾಗಿ ನಿಸರ್ಗ ಸಂಪತ್ತು ಅದನ್ನ ಹೇಗೆ ನೈಸರ್ಗಿಕ ಸುಖವನ್ನು ಅನುಭವಿಸಿದ ಅನ್ನೋದು ಹೂವಿನ ಭಾವ ಸಮಾಧಿ ಅನ್ನೋದು ಒಂದು ಚಾಪ್ಟರ್ ಇರುತ್ತೆ. ಹಾಗೆ ಅವರು ಇಡೀ ಸಾಹಿತ್ಯ ನಮಗೆ ದರ್ಶನವನ್ನು ಪಡೆದ. ದರ್ಶನ ಅಂದ್ರೆ ಕಣ್ಣು ಮುಚ್ಚಿಕೊಂಡ್ರೆ ಕಾಣಬೇಕು, ಉಳಿದದ್ದೆಲ್ಲ ಕಣ್ಣು ಬಿಟ್ಟು ಕಾಣೋದಿಲ್ಲ. ಕುವೆಂಪು ಅವರ ಸಾಹಿತ್ಯ ಓದಿ ಕಣ್ಣಿಸ್ಕೊಂಡ್ರೆ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಹೋಗ್ಬೇಕು. ನಮಗೆ ಒಳಗಡೆ ಮನಸ್ಸಿನ ಆಳಕ್ಕೆ ಅದು ಅನುಭವ ಆಗಬೇಕು, ಹೇಳಕ್ಕೆ ಆಗಲ್ಲ. ಕುವೆಂಪು ಅವರ 2 ಕಾರ್ಯಗಳು ಓದಿ ನೀವು ಮನುಷ್ಯನ ಮುಂದೆ ಇಟ್ಕೊಂಡು ಸ್ಟೋರಿ ಹೇಳಕ್ಕೆ ಹೋಗ್ಲಿಕ್ಕಿಂತ ಇಡೀ ಸ್ಟೋರಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಮ್ಗೆ ಪ್ರಕೃತ ಆಗುತ್ತೆ, ಅದು ಆತ್ಮಸಂತೋಷ ಕೊಡುತ್ತೆ. ಆತ್ಮಸಂತೋಷ ಕೊಡ್ತಾ ಇರುವಂತಹ ಎಷ್ಟೋ ಕಾರ್ಯಗಳು ನಾವು ಇನ್ನೊಬ್ಬರಿಗೆ ಹಂಚಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಾವೇ ಅನುಭವಿಸ್ಬೇಕು. ಹಾಗೆ ಕುವೆಂಪುರವರ ಸಾಹಿತ್ಯವನ್ನ ಇಂಥ ಚರ್ಚಾಗೋಷ್ಠಿಗಳ ಮೂಲಕ ಆಗಲಿ ಅಥವಾ ಉಪನ್ಯಾಸಗಳ ಮೂಲಕವಾಗಲಿ ಕೇಳಿ ತಿಳ್ಕೊಳ್ಳೋಕೆ ನಮಗೆ ಸಾಧ್ಯ ಇಲ್ಲ. ಅದನ್ನು ಓದಿದಾಗಲೇ ಅವರ ದರ್ಶನ ನಮಗೆ ಗೋಚರ ಆಗುತ್ತೆ. ಅಂತ ದರ್ಶನ ತಾವೆಲ್ಲರೂ ಈ ಸಾಹಿತ್ಯವನ್ನು ಓದಿ ಅದನ್ನು ಅರ್ಥೈಸಿಕೊಂಡು ಆತ್ಮದಲ್ಲಿ ಇಳಿಸಿಕೊಂಡ ನಂತರ ನೀವೆಲ್ಲರೂ ಕೂಡ ಕುವೆಂಪುರವರ ಸಾಹಿತ್ಯ ದರ್ಶನ ಆಗಲಿ ಅಂತ ನಾನು ಭಗವಂತನಿಗೆ ಬೇಡಿಕೊಟ್ಟು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಮತ್ತು ತಮ್ಮ ತಾಳ್ಮೆಗೂ ಕೂಡ ಧನ್ಯವಾದಗಳು ಹೇಳಿ